ಅಂದರೆ ನೀವು ನಿಮ್ಮ ಒಂದು ಜರ್ನಿಯಲ್ಲಿ ಅಂದರೆ ಕಳೆದ ಒಂದು 25 ವರ್ಷಗಳಿಂದ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯದಲ್ಲಿ ನೋಡ್ಕೊಳ್ಳೋದ್ರಲ್ಲಿ ತೊಡಗಿದ್ದೀರಿ. ನೀವು ಸಾಕಷ್ಟು ಒಂದು ಕೇಸಸ್ನ ನೋಡಿರ್ತೀರಿ. ಇವತ್ತು ಹೆಣ್ಮಕ್ಳಿಗೆ ಮದುವೆ ಆಗುವಂಥದ್ದು ಅಂದರೆ ಅವ್ರ ಲೈಫ್ನಲ್ಲಿ ಸೆಟ್ಲ್ ಆದಮೇಲೆ ನಾವು ಮಕ್ಕಳನ್ನು ಮಾಡ್ಕೊಳ್ಬೇಕು, ಮದುವೆ ಆಗಬೇಕು ಅನ್ನೋ ಒಂದು ಕಾರಣ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ, ಇವತ್ತಿನ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ, ಒತ್ತಡ ಇವೆಲ್ಲವೂ ಸಹ ಪ್ರಮುಖವಾದಂಥ ಕಾರಣ ಬಂಜೆತನಕ್ಕೆ ಅಂತ ಹೇಳ್ತಿದ್ದೀರಿ. ಜೊತೆಗೆ ಮೇಡಮ್ ಇವೆಲ್ಲವನ್ನ ಸಹ ಫೇಸ್ ಮಾಡ್ತಾಳೆ ಒಂದು ಹೆಣ್ಮಗಳು. ಎಲ್ಲವನ್ನ ಫೇಸ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ ಮದುವೆ ಆದಮೇಲೆ ಮಕ್ಕಳನ್ನು ಮಾಡ್ಕೊಳ್ಬೇಕು ಅಂತ ಬರ್ತಾಳೆ. ಆಗ ಎದುರಿಸುವಂಥ ಸಮಸ್ಯೆ ಮೇಡಮ್, ಯಾಕಂದರೆ ನೀವೇ ಹೇಳಿದ್ರಿ ಇವತ್ತು ಬಹಳಷ್ಟು ಒಂದು IVF ಸೆಂಟರ್ಸ್ ಇದೆ, ಬಂಜೆತನ ಇದೆ ಅಂತೇಳಿ. ಈ ಒಂದು ಸಮಸ್ಯೆಗಳು ಯಾವ ರೀತಿ ಇದೆ? ಇವಾಗ ಅದೇ ಹೇಳಿದ್ನಲ್ಲ, ಇನ್ಫರ್ಟಿಲಿಟಿ ಒಂದು ಕಾಮನ್ ಆಗಿಬಿಟ್ಟಿದೆ. ಮದುವೆ ಆದ ತಕ್ಷಣ ಆಯಿತು, ಅವ್ರಿಗೇನೋ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಆದರೆ, ಗರ್ಭವತಿ ಆದರೆ ಅದು ಏನು ತೊಂದರೆ ಇಲ್ಲ. ಸೊ ಅದು ಆಗಲಿಲ್ಲ ಅಂದಾಗ ಎಲ್ಲ ಶುರು ಆಗುತ್ತೆ. ಅವ್ರಿಗೆ ಯಾವ್ದು ಇನ್ವೆಸ್ಟಿಗೇಷನ್ ಮಾಡಿಸು, ಮತ್ತು ಒಬ್ಬೊಬ್ಬ ಡಾಕ್ಟ್ರ್ ಅವ್ರು ಏನಂತಾರೆ, ಒಂದು ಡಾಕ್ಟ್ರ್ ಹತ್ರ ಆಗಿಲ್ಲ, ಒಂದು 6 ತಿಂಗಳು ಒಬ್ಬರ ಹತ್ರ ತಗೋತಾರೆ, ಮತ್ತು ಇನ್ನೊಬ್ಬರ ಹತ್ರ ಟ್ರೀಟ್ಮೆಂಟ್, ಈ ಥರ ಸುತ್ತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರಲ್ಲೇ ಟೈಮ್ ಕಳೆದೋಗಿರುತ್ತೆ, ಆಯಿತಾ. ಸೊ ಆಮೇಲೆ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಸೊ ಅದರಿಂದ ಇವಾಗ ಏನು ಹೇಳಬೇಕಪ್ಪ ಅಂದರೆ, ಆದಷ್ಟು ಪೋಸ್ಟ್ಪೋನ್ ಮಾಡಬೇಡಿ ಅಂತ ಹೇಳಬೇಕಾಗತ್ತೆ ನಾವು. ಏನಂದರೆ ಕೆರಿಯರ್ ಅಂತ ಅಂದ್ಕೊಂಡು ಇದು ಇವಾಗ ಏನಾಗುತ್ತೆ ಲೈಫಲ್ಲಿ ಕೆರಿಯರ್ ನಾವು ಯಾವಾಗಲೂ ಹೇಳ್ತೀವಿ, ಒಂದು ಜೀವನ ಒಂದು ಉಪಜೀವನ ಅಂತ ಹೇಳ್ತೀವಿ. ಜೀವನ ಏನಪ್ಪ ಅಂತಂದರೆ ನಮ್ಮದು ಡೇ ಟು ಡೇ ಎಲ್ಲ ಏನಿರುತ್ತಲ್ಲ ಅದು, ಫ್ಯಾಮಿಲಿ ಜೊತೆ ಇರ್ತೀವಿ, ಸಂಸಾರಿಕ ಜೀವನ ಎಲ್ಲ. ಉಪಜೀವನ ಅಂದರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲ, ಎರಡೂ ಸಮತೋಲನವಾಗಿ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಅದು ಬಹಳ ಮುಖ್ಯ ಆಗಿದೆ. ಇವಾಗ ಇಷ್ಟು ವರ್ಷ ನಾನು ಎಕ್ಸ್ಪೀರಿಯೆನ್ಸಲ್ಲಿ ನೋಡ್ತಾ ಇರೋದ್ರಲ್ಲಿ ಬಹಳಷ್ಟು ತೊಂದರೆಗಳು ಇರುತ್ತೆ ಅಂತ ಅಂದಾಗ, ಸೊ ನಾವು ಕೆರಿಯರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ವ, ಅಷ್ಟೇ ಇದಕ್ಕೂ ಸಹ ಸಾಂಸಾರಿಕ ಜೀವನಕ್ಕೂ ಇಂಪಾರ್ಟೆನ್ಸ್ ಕೊಟ್ಟರೆ ಆಯಿತಾ. ಇಲ್ಲ ನಮಗೆ ಬೇಡಪ್ಪ, ನಮಗೇನು ಬೇಡ, ನಾವು ಕೆರಿಯರ್ ಅಷ್ಟೇ ಮಾಡ್ಕೊಂಡಿರ್ತೀವಿ ಅಂದರೆ ಖಂಡಿತ ಅದು ಒಳ್ಳೆಯದು. ಯಾರನ್ನೇ ನಾವು ಯಾವುದನ್ನು ಫೋರ್ಸ್ ಮಾಡೋಂಗಿಲ್ಲ. ಅವ್ರಿಗೆ ಇಲ್ಲ ನೀವು ಮದುವೆ ಆಗಬೇಕು, ಮಕ್ಕಳಾಗಲೇಬೇಕು ಆ ಥರ ಎಲ್ಲ, ಅದು ಅವ್ರವ್ರ ಇಷ್ಟ ಇರುತ್ತೆ. ಆದರೆ ಆ ರೀತಿ ನಮಗೆ ಎರಡೂ ಬೇಕು ಅಂತ ಅನ್ನೋರು ಸ್ವಲ್ಪ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಸರಿಯಾದ ಸಮಯಕ್ಕೆ ಎಲ್ಲದನ್ನು ಸರಿಯಾಗಿ ಅವರು ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು ಖಂಡಿತ. ಓಕೆ. ಸೊ ಮಾನಸಿಕವಾಗಿ, ದೈಹಿಕವಾಗಿ ಏನಪ್ಪ ಅವ್ರು ಕಾಳಜಿ ವಹಿಸ್ಬೇಕಂದ್ರೆ, ಈಗ ನಾನು ಹೇಳಿದೆ ಅವ್ರದ್ದು ಲೈಫ್ ಸ್ಟೈಲ್ ಅಂತ. ಸೊ ಇವಾಗ ಸ್ಥೂಲಕಾಯತೆ ಆಗ್ದಂಗೆ ಆದಷ್ಟು ಒಳ್ಳೆಯ ಆಹಾರ, ಎಕ್ಸಸೈಸು, ಈ ಥರದ್ದೆಲ್ಲ ಮಾಡಿಕೊಂಡು ಒಂದು ಕರೆಕ್ಟಾಗಿ ಒಂದು ವೆಯ್ಟ್ನ ಮೇಂಟೈನ್ ಮಾಡಬೇಕು, ಆಯಿತಾ. ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ.